ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಪೇಟ್ರಿಯಾಟ್ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಮೋಹನ್ ಲಾಲ್ ಅಂಡ್ ಮಮ್ಮೂಟಿ. ಕತೆ ಚುಟುಕಾಗಿ ಹೇಳೋದಾದ್ರೆ, ಸೆಂಟ್ರಲ್ ಗವರ್ಮೆಂಟಿನ ಒಬ್ಳು ನಿಷ್ಠಾವಂತ ಲೇಡಿ ಮಿನಿಸ್ಟರ್ ನಳಿನಿ ರಾಮಕೃಷ್ಣನ್ಗೆ ಒಂದು ದಿನ ಅವಳ ಮೊಬೈಲ್ ಅಲ್ಲಿ ಅವಳಿಗೆ ಗೊತ್ತಿಲ್ಲದೇನೆ ಒಂದು ಅನ್ನೋನ್ ಆಪ್ ಇನ್ಸ್ಟಾಲ್ ಆಗಿರೋದು ಗೊತ್ತಾಗುತ್ತೆ. ಯಾರೋ ದುಷ್ಕರ್ಮಿಗಳು ಪೆರಿಸ್ಕೋಪ್ ಸ್ಪೈವೇರ್ ಅನ್ನೋ ಒಂದು ಆಪ್ ನ ಮೂಲಕ ಅವಳ ಮೊಬೈಲ್ ಅಲ್ಲಿ ಇರುವಂತಹ ಕಾನ್ಫಿಡೆನ್ಶಿಯಲ್ ಡೇಟಾನ ಕಳ್ತನ ಮಾಡಿರೋದು ಅವಳ ಗಮನಕ್ಕೆ ಬರುತ್ತೆ. ತನ್ನದೇ ಪಾರ್ಟಿಯಲ್ಲಿರುವಂತಹ ಇನ್ನೊಬ್ಬ ಮಿನಿಸ್ಟರ್ ಜೆ.ಪಿ. ಸುಂದರಂನ ಕೈವಾಡ ಈ ಒಂದು ಕಳ್ಳತನದ ಹಿಂದೆ ಇದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಜೆ.ಪಿ. ಸುಂದರಂ ಮತ್ತು ಅವನ ಮಗ ಒಂದು ಪ್ರಾಜೆಕ್ಟ್ ಐಡಿಯಾನ ಗವರ್ಮೆಂಟ್ ಮುಂದೆ ಇಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಗವರ್ಮೆಂಟ್ ಕಡೆಯಿಂದನೇ ಆ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿಸಿ ಆ ಒಂದು ಪ್ರಾಜೆಕ್ಟ್ ಅನ್ನ ತನ್ನ ಮಗನ ಕಂಪನಿ ಆದಂತಹ ಶಕ್ತಿ ಗ್ರೂಪ್ ಆಫ್ ಕಂಪನೀಸ್ಗೆ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇರ್ತಾನೆ. ನಳಿನಿ ರಾಮಕೃಷ್ಣನ್ಗೆ ಆ ಒಂದು ಪ್ರಾಜೆಕ್ಟ್ ಸಮಾಜಕ್ಕೆ ಮಾರಕ ಅಂತ ಅನಿಸಿ ಕ್ಯಾಬಿನೆಟ್ ಅಲ್ಲಿ ಆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ಗೆ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾಳೆ. DRW ಡಿಪಾರ್ಟ್ಮೆಂಟ್ ಅಲ್ಲಿನ ಸೈಂಟಿಫಿಕ್ ಅಡ್ವೈಸರ್ ಡಾಕ್ಟರ್ ಡೇನಿಯಲ್ ನಳಿನಿ ರಾಮಕೃಷ್ಣನ್ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾನೆ. ನಳಿನಿ ರಾಮಕೃಷ್ಣನ್ಗೆ ಯಾವುದೋ ಒಂದು ಮೇಜರ್ ಸರ್ಜರಿ ಆಗಬೇಕಾಗಿರುತ್ತೆ. ಆದ್ರಿಂದ ಅವಳು ಆ ಸರ್ಜರಿ ಆದ್ಮೇಲೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಒಂದು ಇನ್ಫಾರ್ಮೇಶನ್ ಯಾರಾದ್ರೂ ಒಬ್ಬ ಟ್ರಸ್ಟೆಡ್ ವ್ಯಕ್ತಿ ಹತ್ರ ಇರಬೇಕು ಅಂತ ಅನಿಸಿ ಅವಳ ಹತ್ರ ಇದ್ದಂತಹ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಡಾಕ್ಟರ್ ಡೇನಿಯಲ್ಗೆನೆ ಸರೆಂಡರ್ ಮಾಡಿರ್ತಾಳೆ. ಆ ಒಂದು ಮೇಜರ್ ಸರ್ಜರಿ ಆದ್ಮೇಲೂ ಸಹ ನಳಿನಿ ರಾಮಕೃಷ್ಣನ್ ಆಸ್ಪತ್ರೆಯಲ್ಲಿ ಇದ್ದಕ್ಕಿದ್ದಂತೆ ಸಾವನ್ನಪ್ತಾಳೆ. ನಳಿನಿ ರಾಮಕೃಷ್ಣನ್ನ ಮೃತದೇಹನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಂತಹ ಡಾಕ್ಟರ್ ಡೇನಿಯಲ್ಗೆ ಆ ಒಂದು ಸಾವು ಸಹಜ ಸಾವಲ್ಲ, ಅದೊಂದು ಕೊಲೆ ಅಂತ ಅವನಿಗೆ ಅನುಮಾನ ಬರುತ್ತೆ. ಡಾಕ್ಟರ್ ಡೇನಿಯಲ್ ನಳಿನಿ ರಾಮಕೃಷ್ಣನ್ರ ಸಾವಿನ ರಹಸ್ಯನ ಕಂಡಿಡಿದು ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಸಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಮಮ್ಮೂಟಿ ಆಸ್ ಡಾಕ್ಟರ್ ಡೇನಿಯಲ್, ಮೋಹನ್ ಲಾಲ್ ಆಸ್ ರಹೀಂ ನಾಯಕ್. ಆಸ್ ಎಕ್ಸ್ಪೆಕ್ಟೆಡ್ ಇಬ್ರು ಸಹ ಅವ್ರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಫಹದ್ ಫಾಜಿಲ್ ಆಸ್ ಜೆ.ಪಿ. ಸುಂದರಂನ ಮಗ ಶಕ್ತಿ, ಅವರ ಆಕ್ಟಿಂಗ್ ಅಂತೂ ಈ ಫಿಲಂ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ನನಗೇನು ಫ್ರೆಶ್ ಐಡಿಯಾ ಅಂತ ಅನಿಸ್ಲಿಲ್ಲ. ರಜನಿಕಾಂತ್ ಆಕ್ಟ್ ಮಾಡಿರುವಂತಹ ವೆಟ್ಟಾಯನ್ ಮತ್ತೆ ರೀಸೆಂಟ್ ಆಗಿ ಮಲಯಾಳಂ ಅಲ್ಲಿ ನಿವಿನ್ ಪೋಲಿ ಆಕ್ಟ್ ಮಾಡಿದಂತಹ ಪ್ರತಿಛಾಯ, ಎರಡೂ ಫಿಲಂಗಳ ಕಥೆನ ಮಿಕ್ಸ್ ಮಾಡಿ ಈ ಫಿಲಂ ಕಥೆನ ಮಾಡ್ಕೊಂಡಂಗಿದೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಅಷ್ಟೊಂದು ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ. ಮಮ್ಮೂಟಿ ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ನ ನನಗೆ ಅನ್ನೆಸೆಸರಿ ಆಗಿ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲೂ ನರೇಷನ್ ತುಂಬಾ ಸ್ಲೋ ಆಗಿ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ 30 to 40 ಮಿನಿಟ್ಸ್ ಅಲ್ಲಿ ಬರುವಂತಹ ಫಹದ್ ಫಾಜಿಲ್ ಅವರ ಪೋರ್ಷನ್ಸ್ ಬಿಟ್ರೆ ನನಗೆ ಇನ್ನೇನು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ. ಈ ಒಂದು ಮೇನ್ ಸ್ಟೋರಿಗೆ ಮೋಹನ್ ಲಾಲ್ ಮತ್ತೆ ನಯನತಾರಾ ಅವರ ಕ್ಯಾರೆಕ್ಟರ್ಸ್ ಎರಡೂ ಸಹ ಬೇಕಾಗಿರ್ಲಿಲ್ಲ. ಆ ಎರಡು ಕ್ಯಾರೆಕ್ಟರ್ಸ್ ನ ಫೋರ್ಸ್ಫುಲ್ ಆಗಿ ಫಿಲಂ ಅಲ್ಲಿ ಆಡ್ ಮಾಡ್ದಂಗಿದೆ. ಇದರಿಂದಾಗಿ ಫಿಲಂ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಸ್ಲೋ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಕೆಲವು ಸೀನ್ಸ್ ನನಗೆ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ. ಮಮ್ಮೂಟಿ ಮಂಗಳೂರಲ್ಲಿರುವಂತಹ ಬೀಚ್ ಇಂದ ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಡೆಲ್ಲಿಯಲ್ಲಿರುವಂತಹ ಮೋಹನ್ ಲಾಲ್ಗೆ ಸ್ಟ್ರೀಟ್ ಲೈಟ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾನೆ. ಇದು ನನಗೆ ಅನ್ರಿಯಲಿಸ್ಟಿಕ್ ಅಂತ ಅನಿಸ್ತು. ಕ್ಯಾರೆಕ್ಟರ್ಸ್ ನ ಎಲಿವೇಟ್ ಮಾಡೋದಕ್ಕೆ ಡೈರೆಕ್ಟರ್ ಲಾಜಿಕ್ ಗಳ ಬಗ್ಗೆನ ಯೋಚನೆ ಮಾಡೋದಿಲ್ಲ, ಸುಮ್ನೆ ಅವ್ರ ಮನ್ಸಿಗೆ ಬಂದಂಗೆ ಸೀನ್ಸ್ ನ ಆಡ್ ಮಾಡ್ಕೊಂಡು ಹೋಗಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಅದು ಸಹ ನನಗೆ ವರ್ಕ್ ಆಗ್ಲಿಲ್ಲ. ಕತೆ ಡಿಫ್ರೆಂಟ್ ಆಗಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಡೀಸೆಂಟ್ ಆಗಿ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಫಿಲಂಗೆ ಸ್ಕ್ರೀನ್ ಪ್ಲೇನೆ ಮೇಜರ್ ಲೆಟ್ ಡೌನ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.